ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದಿನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ನೋಡಿ ಸುಪ್ ಕುಂದ್ರಬೇಡ್ರಿ. ಮತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮ್ಗೇನ್ ಅನಿಸ್ತದ ಕಮೆಂಟ್ ಮಾಡ್ರಿ. ನಿಮಗ್ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪು ಹಾರಬೇಡ್ರಿ. ಈ ಪ್ರಜಾಪ್ರಭುತ್ವ ಅಂದ್ರೆ ಏನ್ ಹೇಳ್ರಿ? ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಅಂತ ಹೇಳಿ ಇದು ಎಲ್ಲಾರ್ಗೂ ಗೊತ್ತೈತಿ ಬಿಡ್ರಿ. ಆದ್ರೆ ಇವತ್ತ ನಿಮ್ಗೆ ಯಾರಿಗೂ ಗೊತ್ತಿಲ್ಲಾರ್ದಂಥ ಒಂದು ಭಯಂಕರ ನಿಗೂಢ ರಹಸ್ಯ ಹೇಳಲಿಕ್ ಬಂದೀನಿ. ಇದರಿಂದ ಗ್ಯಾರಂಟಿ ಗುಟ್ಟೆಲ್ಲ ರಟ್ಟು DCM DKC ಸಾಹೇಬ್ರ ಮಾತು ಕೇಳಿದ್ರ ನಿಮ್ಗೆಲ್ಲಾ ಗೊತ್ತಾಗ್ತದ ಇದು ಎಂಥ ದೊಡ್ಡ ಎಡವಟ್ಟು ಅಂತ. ಫ್ರೀಯಾಗಿ ತಾಯಿ ಓಡಾಡ್ರುವ ತಗೊಳ್ಳಿ 2,000 ರೂಪಾಯಿ ಅಂತ ಹೇಳಿ ಏನ್ ಯಾರ ಇದನ್ನ ಅವ್ರಿಗೇನು ತಿಂಗಳಿಗೆ ಅಂತ ನಾವೇನಾದ್ರು ಹೇಳಿದ್ವ? 2,000 ತಿಂಗಳು ಕೊಡ್ತೀವಿ ಅಂತ ಹೇಳಿದ್ವಿ. ಕೊಡ್ತೀವಿ, ನಾವು ಕಲೆಕ್ಷನ್ ಮಾಡ್ಬೇಕಲ್ಲ, ನೀವು ಹಾಕ್ಬೇಕಲ್ಲ ಅಕೌಂಟ್ಗೆ, ಕಲೆಕ್ಷನ್ ಮಾಡ್ಬೇಕಲ್ಲ, ನೀವು ಹಾಕ್ಬೇಕಲ್ಲ ಅಕೌಂಟ್ಗೆ. ಗತಿ ಏನ್ರಿ ಭಿಕ್ಷುಕರು? ಅವ್ರೀಗ ದೇ ಆರ್ ನಥಿಂಗ್ ಬಟ್ ಬೆಗರ್ಸ್. ರಾಜ್ಯ ಸರ್ಕಾರ ಡೌಟೇ ಇಲ್ಲ, ಗೌರವದಿಂದ ಭಿಕ್ಷೆ ಬೇಡುತ್ತಿರುವ ಸರ್ಕಾರ ಇದು. ಹಣಕಾಸಿನ ವಿಚಾರದಲ್ಲಿ ಒಂದು ಕಡೆ ಸಾಲದ ರೂಪದಲ್ಲೂ, ಇನ್ನೊಂದು ಕಡೆ ಈ ರೂಪದಲ್ಲೂ, ಇನ್ನೊಂದು ಕಡೆ ಮೂರನೇ ಕಡೆ ಜನರ ಪ್ರಾಣವನ್ನ ಹಿಂಡುವ ರೂಪದಲ್ಲಿ. ಕೊಟ್ಟಿಲ್ವಾ ಗ್ಯಾರಂಟಿ? ಕೇಳಿದ್ವಾ ಬಂದು? ತಲೆನಲ್ಲಿ ಏನಿದೆ ನಿಮ್ಗಳಿಗೆಲ್ಲ? ಈ ಕಾಂಗ್ರೆಸ್ ಗವರ್ನಮೆಂಟ್ ಇಸ್ ನಥಿಂಗ್ ಬಟ್ ಎ ಟ್ಯಾಕ್ಸ್ ಗವರ್ನಮೆಂಟ್. ನೀವು ಬ್ರಿಟಿಷರ್ಗಿಂತ ವರ್ಸ್ಟ್. ನೀವು ಆ ಲೆವೆಲ್ಗೆ ಕಂಡಿದ್ದಕ್ಕೆ ಟ್ಯಾಕ್ಸ್ ಹಾಕೊಂಡು ಕೂತಿದ್ದೀರಿ, ಮತ್ತೆ ವಾಟರ್ ಬಂದಿದ್ದೀರಿ, ಮತ್ತೆ ಪವರ್ ಬರ್ತಾ ಇದ್ದಾರೆ. ಅಯ್ಯೋ, ನಿಮ್ ಬುದ್ಧಿಗಿಷ್ಟು, ನಿಮ್ ತಲೆಗಿಷ್ಟು, ನಿಮ್ಮನ್ನ ವೋಟ್ ಹಾಕಿ ಜನ ಹೊಡ್ಕೋಬೇಕು ಚಪ್ಲಿನಲ್ಲಿ. ಕಾಂಗ್ರೆಸ್ ಕೇಳಿದ್ರೆ ನಿಮ್ಮಿಂದಲೇ ಕಲೆಕ್ಷನ್ ಮಾಡಿ ನಿಮಗ ಈ ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಶಕ್ತಿ, ಅದು ಇದು ಅಂತ ಹೇಳಿ ಪುಗ್ಸಟ್ಟೆ ಯೋಜನೆ, ಗ್ಯಾರಂಟಿ ಯೋಜನೆ ಅಂತ ಹೇಳಿ ನಿಮ್ಮಿಂದಲೇ ಇಸ್ಕೊಂಡು ನಿಮ್ಗೆ ಕೊಡ್ತಾರಂತ. ವಾರೇ ವಾ, ಎಂಥ ಬಂಪರ್ ಆಫರ್ ರೀ ನಿಮಗ. ತಗೋರಿ ಮಜಾ ಮಾಡ್ರಿ. ಅದು ಬಿಡ್ರಿ, ಈಗ ನಿನ್ನೆ ಸೋಮವಾರದಿಂದ ವಿಧಾನಮಂಡಲ ಬಜೆಟ್ ಅಧಿವೇಶನ ಶುರು ಆಗೈತಿ. ನಿಮಗೆಲ್ಲ ಗೊತ್ತೈತಿ. ಮಾರ್ಚ್ 21ನೇ ತಾರೀಕಿನ ತನಕ ಈ ಬಜೆಟ್ ಅಧಿವೇಶನ ನಡೀತೈತಿ. 7ನೇ ತಾರೀಕ ಬಜೆಟ್ ಮಂಡನೆ ಮಾಡಲಿದ್ದಾರೆ CM ಸಿದ್ದರಾಮಯ್ಯನವರು. ಆದ್ರೆ ಪಾಪ ಸಿದ್ದರಾಮಯ್ಯನವ್ರು ನೋಡಿದ್ರೆ ನನಗೆ ಬಹಳ ಮನಸ್ಸಿಗೆ ಹತ್ಲಿಕ್ಕತ್ತದ. ಬಿಟ್ಟರೂ ಬಿಡೆನೆಂಬ ಮಾಯ ಕಾಡ್ಲಿಕ್ಕತ್ತದ. ಯಾವ ಮಾಯ ಅಂದ್ರೆ ನೀವು CM ಕುರ್ಚಿ ಅಲ್ರಿ, ಪಾಪ ವೀಲ್ ಕುರ್ಚಿ. ಹಿಂಗಾಗಿ ವಿಧಾನಸಭೆ ಅಧಿವೇಶನಕ್ಕೂ ಅವ್ರು ವೀಲ್ ಕುರ್ಚಿನಾಗೆ ಬರಬೇಕಾಗಿದ್ರಿಂದ ಅಲ್ಲಿ ಹೋಗ್ಲಿಕ್ಕ ವಿಧಾನಸೌಧದ ಲಾಂಜ್, ವಿಧಾನಸಭೆ ಆಡಳಿತ ಪಕ್ಷದ ಮೊಗಸಾಲೆ, ವಿಧಾನಸಭೆ ಪ್ರವೇಶ ದ್ವಾರದ 3 ಕಡೆ ರ್ಯಾಂಪ್ ಹಾಕ್ಬಿಟ್ಟಾರ. ಈ ಮಾಡೆಲ್ಗಳಿಗೆ ರ್ಯಾಂಪ್ ವಾಕ್ ಮಾಡ್ಲಿಕ್ಕೆ ಹೆಂಗ್ ರ್ಯಾಂಪ್ ವ್ಯವಸ್ಥೆ ಮಾಡ್ತಾರಲ್ಲ, ಹಂಗೆ ನಮ್ಮ CM ಸಿದ್ದರಾಮಯ್ಯನವ್ರಿಗೆ ವೀಲ್ ಚೇರ್ನಾಗ ಹೋಗ್ಲಿಕ್ಕೆ ರ್ಯಾಂಪ್ ವ್ಯವಸ್ಥೆ ಮಾಡ್ಯಾರ. ಏನಂದ್ರಿ? CM ಅವ್ರ ಸ್ವಂತ ಮನ್ಯಾಗ ರ್ಯಾಂಪ್ ವ್ಯವಸ್ಥೆ ಮಾಡ್ಯಾರ ಏನಂತ ಕೇಳಲಿಕ್ಕತ್ತೀರೇನ್ ನೀವು? ಹೌದ್ರಿ, ಇದ್ರೂ ಇರ್ಬೋದು, ಹೇಳಲಿಕ್ ಆಗೋದಿಲ್ಲ. CM ಅವ್ರದ್ದು ಸ್ವಂತ ಮನೆ ಈಗ ಕೆಲಸ ನಡೆದೈತಿ. ಬಹಳ ಸಣ್ಣ ಮನಿ ಐತ್ರೆ, ನೋಡಿ ನೀವು ಮನ್ಸಿಗೆ ಹಚ್ಕೋಬೇಡ್ರಿ. ಇಂಟೀರಿಯರ್ ವರ್ಕ್ ಎಲ್ಲಾ ನಡೆದೈತಿ. ಈಗ ಜಸ್ಟ್ ಹೊಸದಾಗಿ ಈ ವಿಡಿಯೋ ರಿಲೀಸ್ ಆಗೈತಿ. CM ಸ್ವಂತ ಮನಿ ಹೆಂಗದ ಅನ್ಲಿಕ್ಕ ಒಂದು ವಿಡಿಯೋ ಅದ, ನೋಡ್ಬಿಡ್ರಿ. ಮನೆಯು ಚಿಕ್ಕದಾಗಿರಬೇಕು, ಮನಸ್ಸು ದೊಡ್ಡದಾಗಿರಬೇಕು ಅಂತಾರ್ರಪ್ಪ. ಆದ್ರ ಇವ್ರ ಮನಿನೇ ಇಷ್ಟು ದೊಡ್ಡದ, ಮನಸ್ಸು ಹೆಂಗದ ನನಗ್ ಗೊತ್ತಿಲ್ಲ, ನಿಮ್ಗ ಗೊತ್ತಾಗ್ಬೇಕು ನೋಡ್ರಪ್ಪ. ಬಿಡ್ರಿ, ಇನ್ನು ನಮ್ಮ ರಾಜ್ಯದ CM ಮಾತು ಬಿಟ್ಟು ಈಗ ನಾವು ದೆಹಲಿ CMಗಳ ಮಾತು ಬಗ್ಗೆ ಹೋಗೋಣ. ದೆಹಲಿನ್ಯಾಗ ಈ ಮಾಜಿ ಹಾಲಿ CMಗಳ ಮಾತಿನ ಗುದ್ದಾಟ ನೋಡ್ಬೇಕು ನೀವು. ಭಾರಿ ಮಜಾ ಅದ. ಮಾಜಿ CM ಅತಿಶಿ ಹೇಳ್ತಾರ, ಹೌದು ನಾವು ಕಳ್ರದೀವಿ, ನಾವು ಸುಳ್ರದೀವಿ, ನಾವು ಲೋಟಿಕೋರ್ರದೀವಿ ಅಂತ ಓಪನ್ ಆಗಿ ಹೇಳ್ತಾರ. ಅದಕ್ಕೆ ದೆಹಲಿ CM ರೇಖಾ ಗುಪ್ತಾ ಅವರು ಎಷ್ಟು ಚಂದ ಎಕ್ಸ್ಪ್ಲೇನ್ ಮಾಡ್ತಾರಂದ್ರ ನೋಡ್ಬೇಕು ನೀವು, ಅವ್ರ ಮಾತು ಕೇಳಬೇಕು. ಅಲ್ಲ, ಆಮ್ ಆದ್ಮಿ ಪಾರ್ಟಿ ಒಬ್ಬೊಬ್ಬ ನಾಯಕರನ್ನ ನಾವು ಪ್ರತಿಯೊಬ್ಬ ನಾಯಕರನ್ನು ಮೆಚ್ಚಲೇಬೇಕು. ಯಾಕಂದ್ರ ತಮ್ಮ ಅಧಿಕಾರದುದ್ದಕ್ಕೂ ಏನೋ ಅಭಿವೃದ್ಧಿ ಕೆಲಸ ಮಾಡಿಲ್ಲ ಅನ್ನೋದನ್ನ ಸ್ವತಃ ತಾವೇ ಒಪ್ಕೊಳ್ತಾರ. ಅರವಿಂದ್ ಕೇಜ್ರಿವಾಲ್ ಅವರೇ ತಮ್ಮ ಸ್ವಂತ ಬಾಯಿಂದ ಹೇಳ್ತಾರ, ಹೌದ್ರಪ್ಪ, ನನಗ ಯಮುನೆನ ಸ್ವಚ್ಛ ಮಾಡ್ಲಿಕ್ಕೆ ಆಗ್ಲಿಲ್ಲ, ಶುದ್ಧ ನೀರು ಸರಬರಾಜು ಮಾಡ್ಲಿಕ್ಕೆ ಆಗ್ಲಿಲ್ಲ, ಇನ್ನೊಂದ್ ಸ್ವಲ್ಪ ನನಗ್ ಟೈಮ್ ಕೊಡ್ರಿಲ್ಲ ಅಂತ ಕೇಳ್ತಾರ. ಅಷ್ಟೇ ಅಲ್ಲ ನೋಡ್ರಿ, ಎಷ್ಟೇ ತಪ್ಪು ಮಾಡ್ಬೋದು ಮನುಷ್ಯ, ಆದ್ರ ಆ ತಪ್ಪುಗಳನ್ನು ಒಪ್ಕೋತಾರಲ್ಲ, ಅದು ಸುಧಾರಣೆಯ ಒಂದು ಹೆಜ್ಜೆ.
ಇದು ಎಲ್ಲ ಆಮ್ ಆದ್ಮಿ ಪಾರ್ಟಿ ನಾಯಕರಲ್ಲೈತಿ, ಅದನ್ನ ಮೆಚ್ಚಲೇಬೇಕು ಅಂತ ರೇಖಾ ಗುಪ್ತಾ ಅವರು ಭಾರಿ ವ್ಯಂಗ್ಯವಾಗಿ ಹೇಳ್ತಾರೆ. ಕೇಳ್ರ ಅವ್ರ ಮಾತು ಮಜಾ ಐತಿ. हमने सब बात मान ली, हम हैं चोर, हम हैं गुंडे, हम हैं नालायक, सब बात हम मान लेते हैं आपकी, ठीक है जी, लेकिन दिल जितनी मर्जी सिर्फ वाजे भेज सकते हो आप, कमियां आम आदमी पार्टी की रही हो, जो कि कितनी भी कमियां रही हो, परंतु एक अच्छी बात आम आदमी पार्टी के नेताओं में ये जरूर है कि आखिरी में गलती मान लेते हैं. एक बार जोरदार तालियां. आज स्वयं आतिशी बहन ने कहा कि हम बाकी सारी चीजें जो उन्होंने एक्सेप्ट करी, आप सबने जो कही बहुत बढ़िया बात है. और इसी प्रकार केजरीवाल जी ने स्वयं माना कि मैं यमुना साफ नहीं कर पाया, मैं पानी नहीं दे पाया, मैं गलती मानता हूँ, मुझे और समय दे दिया जाए. ये बहुत अच्छी बात है कि आखिरी में आकर के अपनी गलती मान लेना भी एक गलती का सुधार है. और आपसे कहना चाहूंगी कि तू इधर उधर की ना बात कर, ये बता कि काफिला कैसे लुटा. ಖರೆ ಅದ ಬಿಡ್ರಿ, ಆಮ್ ಆದ್ಮಿ ಪಾರ್ಟಿ ನಾಯಕರ ಈ ಗುಣನ ಮೆಚ್ಕೊಳ್ಳೇಬೇಕು. ಇಲ್ಲೂ ಒಂದಷ್ಟು ಮಂದಿ ಅದಾರಪ್ಪ, ಅಪ್ಪಿ ತಪ್ಪಿನೋ ಬಾಯ್ ತಪ್ಪಿನೋ ತಮ್ಮ ತಪ್ಪು ಒಪ್ಕೊಳ್ಳೋದೇ ಇಲ್ಲ. ನೋಡ್ರಿ, ಈಗ ನಮ್ಮ ರಾಜ್ಯದಾಗ ಮೆಟ್ರೋ ರೇಟ್ ಎಲ್ಲ ಹೆಚ್ಚಾದಾಗ ನಮ್ಮ ರಾಜ್ಯ ಸರ್ಕಾರ ಎಷ್ಟು ಈಸಿಯಾಗಿ ಕೇಂದ್ರದ ಮೇಲೆ ಹಾಕ್ಬಿಡ್ತು. ಆಮೇಲೆ ಗೊತ್ತಾಯ್ತು ಇವೆಲ್ಲ ರಾಜ್ಯದ ಮೇಲೆ ಇರ್ತೈತಿ, ಯಾಕಂದ್ರೆ ರಾಜ್ಯದಾಗಿನ ಸ್ಥಿತಿಗತಿ ಅವ್ರಿಗ ಗೊತ್ತಿರ್ತೈತಿ, ಕೇಂದ್ರದ ಪಾಲ್ ಇರುವುದಿಲ್ಲ ಅನ್ನೋದು ಗೊತ್ತಾಯ್ತು. ಅದನ್ನೆಲ್ಲ ನೀವು ಕಣ್ಣಾರೆ ಕಂಡಿರಿ. ಯಾಕೆ ಮಾತಂದ್ರ ನೋಡ್ರಿ, ನೀವು ಏನೇ ತಪ್ಪು ಹೊರಸ್ಲಿಕ್ಕೆ ಹೋದ್ರ ಸಲೀಸಾಗಿ ಇನ್ನೊಬ್ಬರ ಮೇಲೆ ತಪ್ಪು ಹೊರಸೋದು ಬಹಳ ಈಸಿ ಐತ್ರಪ್ಪ. ಹಿಂಗಾಗಿ ಏನೇ ಒಂದು ತಪ್ಪುಗಳು ನಡೆದಾಗ ಕೇಂದ್ರದ ಮೇಲೆ ಹೆಂಗ್ ಹಾಕ್ತಾರ ಅನ್ಲಿಕ್ಕೆ ಒಂದು ಕಾಲ್ಪನಿಕ ವಿಡಿಯೋದ ನೋಡ್ಕೊಂಡ್ ಬರ್ರಿ, ಭಾರಿ ಮಜಾ ಅದ. ತೆಲುಗು ಕನ್ನಡ ಹಿಂದಿ ಮಿಕ್ಸ್ ಮಾಡಿ ಒಂದು ಡೈಲಾಗ್ ಕೊಟ್ಟಿಸ್ತಾನು ಸರ್. ನಮ್ಮ ಪಾರ್ಟಿ MLAಗಳು ಫಂಡ್ ಕೇಳಕ್ಕೆ ನಿಮ್ಮ ಹತ್ರ ಬರ್ತಾವ್ರೆ ಸರ್. ಬರ್ಲಿ ಬಿಡಯ್ಯ, ನಾನು ಹ್ಯಾಂಡ್ಲು ಮಾಡ್ತೀನಿ. ಅಂದರೆ ಏನು ಫಂಡ್ ಕೊಟ್ಬಿಡ್ತೀರಾ? ಜಮೀರು, ತೋಳ ಬತ್ತು ತೋಳ ಕತೆ ಕೇಳಿಲ್ವಲ್ಲಯ್ಯ ನೀನು? ನೋಡ್ತಾ ಇರು ಏನು ಮಾಡ್ತೀನಿ ಅಂತ. ಎಲ್ಲ ಐತ್ರಯ್ಯ ಫಂಡು. ಕರ್ನಾಟಕದಿಂದ ನಾವು ಕಟ್ಟೋ ಟ್ಯಾಕ್ಸ್ ಎಷ್ಟು ಅಂತ ಗೊತ್ತಾ? ನಮಗೆ ಕೇಂದ್ರ ಸರ್ಕಾರ ವಾಪಸ್ ಕೊಡೋದು ಎಷ್ಟು ಅಂತ ಗೊತ್ತಾ ನಿಮಗೆ? ನೀವ್ಯಾರು ಫಂಡ್ ಕೇಳ್ಕೊಂಡು ನನ್ನ ಹತ್ರ ಬರಬೇಡಿ, ಹೋಗಿ ಆ ಮೋದಿ ಹತ್ರ ಕೇಳಿ ನಮಗೆ ಟ್ಯಾಕ್ಸ್ ರಿಬೇಟು ಸರಿಯಾಗಿ ಮಾಡಿ ಅಂತ. ಅಲ್ವಾ ಮಾದೇವಪ್ಪ? ಏನಪ್ಪ ಪ್ರದೀಪ್ ಈಶ್ವರ, ಏನಂತೀಯ? ತೆಲುಗು ಕನ್ನಡ ಹಿಂದಿ ಮಿಕ್ಸ್ ಮಾಡಿ ಒಂದು ಡೈಲಾಗ್ ಕೊಟ್ಟಿಸ್ತಾನು ಸ್ಟೂಪಿಡ್ ಫೆಲೋ. ಟ್ಯಾಕ್ಸ್ ದುಡ್ಡು ಕೇಳು ಅಂತಂದರೆ ಡೈಲಾಗ್ ಹೊಡಿತಾರಂತೆ. ನಡೀರಿ ನಾಚಿಗೆ, ನಡಿ. ಸರಿ, ನೀವೆಲ್ಲ ಹೋಗಿ, ನಾನು ಸ್ವಲ್ಪ ರೆಸ್ಟ್ ತಗೋತೀನಿ. ಜಮೀರಾ, ನೀವು ಸ್ವಲ್ಪ ಇರಪ್ಪ ಇಲ್ಲಿ. ಸರ್, ಸೆಂಟ್ರಲ್ ಗೌರ್ಮೆಂಟಿಂದ ಎಲ್ಲ ದುಡ್ಡು ಕರೆಕ್ಟಾಗಿ ಬಂದೈತೆ ಅಲ್ವಾ? ಬಂದೈತೆ ಕಡೆಯ, ಯಾರಿಲ್ಲ ಅಂದವ್ರೀಗ? ಮತ್ತೆ ಅವ್ರ ಹತ್ರ ದುಡ್ಡು ಕೊಟ್ಟಿಲ್ಲ ಅಂದ್ರಿ? ಅವ್ರಿಗೆ ಫಂಡ್ ಕೊಟ್ಬಿಟ್ರೆ ನಿಮ್ಮವ್ರಿಗೆ ನಾನು ಕೊಟ್ಟು ಮಾತನ್ನು ಹೆಂಗೆ ಉಳಿಸ್ಕೊಳ್ಳೋದು? ಓಹೋ ಐಸಾಕ್ಯಾ ಸರ್. ಸರ್, ನಿಮ್ಮ ಥರ ಜನ ದೇಶದಲ್ಲೆಲ್ಲ ರಾಜ್ಯದಲ್ಲೆಲ್ಲ ಎಲ್ಲೂ ಇಲ್ಲ ಸರ್. ಹ್ಯಾಟ್ಸ್ ಆಫ್ ಟು ಯು ಸರ್, ಹ್ಯಾಟ್ಸ್ ಆಫ್ ಟು ಯು. ಮತ್ತೆ ಇದು ಕಾಲ್ಪನಿಕ ಅಲ್ಲ, ಖರೇನೆ ಅನ್ಸುದ್ರ ಅದ್ರಾಗ ನನ್ ತಪ್ಪೇನಿಲ್ರಪ್ಪ, ನನ್ನ ಕೈವಾಡ ಏನೂ ಇಲ್ಲ, ನನ್ ತಲೆ ಮೇಲೆ ಕಟ್ಬೇಡ್ರಿ ಅಷ್ಟೇ. ಮತ್ತ ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.